ನಮಸ್ಕಾರ ವೀಕ್ಷಕರೇ, ಇವತ್ತು 13/3/2026 ವೀಕ್ಷಕರೇ, ಇವತ್ತಿನ ಒಂದು ಬೀದರ್ ಮಾರುಕಟ್ಟೆಯ ಒಂದು ರಿಪೋರ್ಟ್ ನೋಡಬೇಕಾದ್ರೆ ಇಂದು ಬೀದರ್ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವ್ಯಾಪಾರ ವಹಿವಾಟು ಆಗಿಲ್ಲ. ವೀಕ್ಷಕರೇ, ಇಂದು ಕೂಡ ಬೀದರ್ APMCಯಲ್ಲಿ ವರ್ತಕರು ಯಾವುದೇ ಒಂದು ವ್ಯಾಪಾರ ವಹಿವಾಟು ನಡೆಸಿಲ್ಲ. ಇನ್ನು ವೀಕ್ಷಕರೇ, ನೀವು ಸತತ 3 ದಿವಸಗಳಿಂದ ಬೀದರ್ ರೇಟ್ ಯಾಕೆ ಬರ್ತಿಲ್ಲ ಅಂತ ನೋಡ್ತಿರ್ಬೋದು. ಯಾಕೆಂದರೆ ಬೀದರ್ ಮಾರುಕಟ್ಟೆಯಲ್ಲಿ ಸತತ 3 ದಿನಗಳಿಂದ ಯಾವುದೇ ವ್ಯಾಪಾರ ವಹಿವಾಟು ಆಗಿಲ್ಲ. 11, 12, 13 ಅಂದರೆ ಇವತ್ತು ಕೂಡ ಯಾವುದೇ ವ್ಯಾಪಾರ ಆಗಿಲ್ಲ. 10ನೇ ತಾರೀಕಿಂದ ನಂತರ ಯಾವುದೇ ಒಂದು ವ್ಯಾಪಾರ ಆಗಿಲ್ಲ ಬೀದರ್ನಲ್ಲಿ. ಇನ್ನು ವೀಕ್ಷಕರೇ, ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ, ಬೀದರ್ ರೇಟ್ ಯಾಕೆ ಡಿಸ್ಪ್ಲೇ ಆಗಲ್ಲ, ಏನು ಕಾರಣ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ಉತ್ತರ ಏನಂದರೆ, ಬೀದರ್ ಮಾರುಕಟ್ಟೆಯಲ್ಲಿ ಬೀದರ್ APMCಯಲ್ಲಿ ವರ್ತಕರು ಮತ್ತು ಕಮಿಷನ್ ಏಜೆಂಟ್ಗಳ ನಡುವಿನ ಒಂದು ವ್ಯಾವಹಾರಿಕ ಸಮಸ್ಯೆಯಿಂದ ಬೀದರ್ನಲ್ಲಿ ಯಾವುದೇ ಒಂದು ವ್ಯಾಪಾರ ಆಗ್ತಿಲ್ಲ. ಸೊ ಹಾಗಾಗಿ ನಾಳೆ ಇರುತ್ತಾ ಅಂತ ಇನ್ನೂ ಮಾಹಿತಿ ಇಲ್ಲ. ಸೊ ಇದ್ದರೆ ನಾನು ಖಂಡಿತವಾಗಲೂ ಮಾಹಿತಿ ಕೊಡ್ತೀನಿ. ಮತ್ತು ಇನ್ನು ನಾವು 5 ಗಂಟೆ ನಂತರ ಗುಲ್ಬರ್ಗ ರೇಟ್ ಕೂಡ ಈ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಹಾಗಾಗಿ ದಿನಾಲೂ ಬೀದರ್ ಮತ್ತು ಗುಲ್ಬರ್ಗ ಇನ್ನಿತರ ರೈತರ ಸಮಸ್ಯೆಗಳು ಹಾಗೂ ಇನ್ನಿತರ ಎಲ್ಲ ಮಾಹಿತಿಗಳನ್ನು ನೋಡಲು ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.